ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ತನ್ನ ಮನದಾಳದ ನೋವನ್ನು ಮಗಳತ್ರ ಹೇಳ್ಕೊಂಡು ಹಗೂರ ಆಗಬೇಕು ಅಂತ ಮೋಹಿನಿ ಅವರು ಕಾಯ್ತಾ ಇದ್ದಾರೆ. ಮಗಳು ಬಂದಾಗ ತಾಯಿಗೆ ಬುದ್ಧಿ ಹೇಳ್ಬೋದು ಅಂತ ಮಧುಸೂದನ್ ರಾಯರು ಅನ್ಕೋತಾ ಇದ್ದಾರೆ. ಪ್ರತಿನಿತ್ಯ ಮನೆಯಲ್ಲಿ ತನ್ನ ಹೆಂಡತಿಗೂ ತನ್ನ ಅಮ್ಮನಿಗೂ ನಡೆಯೋ ಜಗಳವನ್ನು ಅಕ್ಕನ ಹತ್ರ ಹೇಳಬೇಕು, ಅಕ್ಕ ಇದನ್ನೆಲ್ಲ ಸರಿಪಡಿಸ್ಬೋದು ಅಂತ ಸುಧನ್ವನು ಕಾಯ್ತಾ ಇದ್ದಾನೆ. ನಾದಿನಿ ಬಂದಾಗ ತನ್ನ ಪರಿಸ್ಥಿತಿ ಹೇಗಿರುತ್ತೋ, ಇವ್ರುಗಳ ಮಧ್ಯೆ ಅವಳು ನನಗೆ ಕಾಟ ಕೊಡ್ತಾಳೋ ಏನೋ ಅಂತ ನೀರಜ ತಲೆ ಬಿಸಿ ಮಾಡ್ಕೊಂಡಿದ್ದಾಳೆ. ಇದು ಎಲ್ಲರ ಮನೆಯ ಮನಸ್ಸಿನ ಒಂದು ಚಿತ್ರಣ. ಆದರೆ ಇಲ್ಲಿ ಹಾಗಾಗೋದಿಲ್ಲ ಕಣ್ರಿ. ಯಾಕೆ ಅಂದರೆ ಇದು ಸಂಸಾರದಲ್ಲಿ ಮನಸ್ಸುಗಳ ನಡುವೆ ಸುಮಧುರ ಸಾಮರಸ್ಯವನ್ನು ಮೂಡಿಸುವ, ಬೆಸೆಯುವ ಕಥೆ ಇದು. ಈ ಕಥೆಗೆ ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿದ್ರೆ ಖಂಡಿತ ಮುಂದೆ ಈ ರೀತಿಯಾದ ವಿಭಿನ್ನ ಕಥೆಗಳನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀವಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಮೋಹಿನಿ ಮತ್ತು ಮಧುಸೂದನ ರಾಯರಿಗೆ ಇಬ್ಬರು ಮಕ್ಕಳು, ಸುಹಾಸಿನಿ ಮತ್ತು ಸುಧನ್ವ. ಸುಹಾಸಿನಿ ಮದುವೆ ಪ್ರದೀಪನ್ ಜೊತೆಗಾಗಿತ್ತು. ಪ್ರದೀಪನಿಗೆ ಕಲ್ಕತ್ತಾದಲ್ಲಿ ಉದ್ಯೋಗ ಇದ್ದಿದ್ದರಿಂದ ಅವಳ ಸಂಸಾರ ಅಲ್ಲಿ ನೆಲೆಸಿತ್ತು. ಹಾಗಾಗಿ ಅವಳು ತವ್ರ ಮನೆಗೆ ಬರೋದು ತುಂಬಾ ಅಪರೂಪ. ಸುಧನ್ವನ ಮದುವೆ ಸಮಯದಲ್ಲಿ ಅವಳ ಗಂಡ ಮಕ್ಕಳ ಜೊತೆಗೆ ಬಂದಿದ್ಲು. ಅದರ ನಂತರ ಅವಳು ಬಂದಿರಲಿಲ್ಲ. ಈಗಲೇ ಬರ್ತಾ ಇರೋದು. ಹೆಚ್ಚು ಕಡಿಮೆ ವರ್ಷದ ಮೇಲೆ ಅವಳು ತವ್ರ ಮನೆಗೆ ಬರ್ತಾ ಇದ್ದಾಳೆ. ಹಾಗಾಗಿ ಮನೆಯಲ್ಲಿ ಅವಳ ಬರುವಿಕೆಗಾಗಿ ಕಾತರದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ. ಆದರೆ ನೀರಜ ಮಾತ್ರ ತುಂಬಾ ಹೆದರ್ಕೊಂಡಿದ್ದಾಳೆ. ಇಷ್ಟೊತ್ತಿಗೆಲ್ಲ ಸುಹಾಸಿನಿ ಬರಬೇಕಾಗಿತ್ತು ಅಲ್ವಾ? ದಾರಿಲಿ ಏನು ತೊಂದರೆ ಆಗಿದೆಯೋ ಏನೋ. ಹೇಳಿದೆ ನಾನು ಅವಳಿಗೆ, ಒಬ್ಬಳೇ ಬರಬೇಡ, ನಿನ್ನ ಗಂಡನ್ನೋ ಇಲ್ಲ ಮಗನ್ನೋ ಕರ್ಕೊಂಡು ಬಾ ಅಂತ. ಅವನಿಗೆ ಅವನ ಮನೆಗೆ ಹೋಗಬೇಕು ಅನ್ನೋ ಆತರ ಇರುತ್ತೆ ನಿಜ. ಇವಳು ದೊಡ್ಡ ಮಗನಾದರೂ ಕರ್ಕೊಂಡು ಬರ್ಬೋದಿತ್ತಲ್ವಾ? ಅವನು ಸುಮಾರು ದೊಡ್ಡವನೇ, ಇವಾಗ ಧೈರ್ಯಕ್ಕಿರ್ತಾ ಇತ್ತು. ನನ್ನ ಮಾತು ಎಲ್ಲಿ ಕೇಳ್ತಾಳೆ? ಅಬ್ಬಾ, ಈಗಿನ ಕಾಲದ ಹೆಣ್ಮಕ್ಳಿಗೆ ಅದೇನು ಧೈರ್ಯನೋ ಏನೋ. ನನಗಂತೂ ಮುಂಚಿಂದನೂ ಅಷ್ಟೇ, ಮನೆಯಿಂದ ಹೊರಗೆ ಹೆಜ್ಜೆ ಇಡಬೇಕು ಅಂದರೆ ನನ್ನ ಜೊತೆಗೆ ಯಾರಾದರೂ ಇರಬೇಕು. ಈಗಿನವರಿಗೆ ಅಬ್ಬಬ್ಬಬ್ಬಬ್ಬ ಅದೇನು ಧೈರ್ಯನೋ. ನಿನಗೆ ಮನೆಯಿಂದ ಹೊರಗೆ ಹೋಗೋಕೆ ಧೈರ್ಯ ಇಲ್ಲ ಅಂದರೆ ಈಗಿನ ಮಕ್ಳಿಗೆ ಹಾಗೇನೆ. ಕೈಯಲ್ಲಿ ಮೊಬೈಲ್ ಇರುತ್ತೆ, ಎಲ್ಲ ಕಡೆ ಓಡಾಡಿದ ಅನುಭವನೂ ಇದೆ. ಇನ್ಯಾಕೆ ಅವ್ರಿಗೆ ಭಯ? ಬರ್ತಾಳೆ ಬಿಡು. ಕೈಯಲ್ಲಿ ಮೊಬೈಲ್ ಇದೆ, ಕಳೆದೋದ್ರೆ ಏನ್ರಿ ಮಾಡ್ತೀರಾ? ಥೋ ಮೋಹಿನಿ, ನಿನಗೆ ಇಂಥದ್ದೇ ಕೆಟ್ಟ ಆಲೋಚನೆಗಳೇ ಬರೋದಾ? ಒಳ್ಳೆ ಆಲೋಚನೆಗಳು ನಿನ್ ತಲೆಯಲ್ಲಿ ಬರೋದೇ ಇಲ್ವೇನೆ? ನಿಮ್ಗೆ ನನ್ನ ಆಡ್ಕೊಳ್ಳೋದು ಬಿಟ್ರೆ ಬೇರೇನೂ ಬರೋದಿಲ್ವಲ್ಲ? ಅಷ್ಟೊತ್ತಿಗೆ ಆಟೋ ಮನೆ ಮುಂದೆ ನಿಂತ ಸದ್ದಾಗತ್ತೆ. ಓಹೋ, ಸುಹಾಸಿನಿ ಬಂದ್ಲು ಅಂತ ಕಾಣತ್ತೆ. ಹೋ ಸುಹಾಸಿನಿ ಬಂದೇ ಬಿಟ್ಲು. ಬಾರೆ ಒಳಗೆ. ಪ್ರಯಾಣ ಎಲ್ಲ ಆರಾಮಾಗಿತ್ತು ತಾನೇ? ಏನು ತೊಂದರೆ ಆಗಿಲ್ಲ ಅಲ್ವಾ? ಇಲ್ಲಪ್ಪ, ಏನೂ ತೊಂದರೆ ಆಗಿಲ್ಲ, ಆರಾಮಾಗಿ ಬಂದೆ. ಒಳಗ್ ಬಾರೆ ಪುಟ್ಟಿ. ರೀ, ನೀವು ಆ ಕಡೆ ಕುರ್ಚಿಲಿ ಕೂತ್ಕೊಳ್ಳಿ, ನಾನು ಸುಹಾಸಿನಿ ಇಲ್ಲಿ ಕೂತ್ಕೋತೀವಿ. ಮತ್ತೆ ಅಪ್ಪ ಅಮ್ಮ ಹೇಗಿದ್ದೀರಾ? ಹೇಗಿದೆ ಈಗ ನಿಮ್ಮ ಲೈಫು? ಏನು ಹೇಳೋದಮ್ಮ ನಮ್ಮ ಅವಸ್ಥೆ. ಇಷ್ಟು ವರ್ಷ ಮನೆ ಸಂಸಾರ ಅಂತ ಗೋಳಾಡಿದ್ದಾಯ್ತು. ಈಗ ವಯಸ್ಸಾದ ಕಾಲದಲ್ಲಿ ಹೀಗಿದ್ದೀವಿ ನೋಡು. ಅದ್ಯಾಕಮ್ಮ ಹಾಗೆ ಮಾತಾಡ್ತೀಯಾ? ಅಯ್ಯೋ, ನಮ್ಮನೆ ಗೋಳು ಇದ್ದಿದ್ದೇ ಕಣೆ ಸುಹಾಸಿನಿ. ಮತ್ತೆ ನಿನ್ ಗಂಡ, ಅತ್ತೆ, ಮಾವ, ನಿನ್ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಅಪ್ಪ, ಎಲ್ಲರೂ ಚೆನ್ನಾಗಿದ್ದೀವಿ. ಆದರೆ ಅಮ್ಮ ಯಾಕೆ ಹೀಗೆ ಮಾತಾಡ್ತಾಳೆ? ನೀರಜಂಗೂ ಅಮ್ಮಂಗೂ ಏನಾದರೂ ಪ್ರಾಬ್ಲಮ್ಮಾ? ಕಣೆ, ಒಂಥರ ಬೇಜಾರು ಮನಸ್ಸಿಗೆ. ಮಗನ ಮದುವೆ ಆಗಿಲ್ಲ ಅಂತ ಚಿಂತೆ ಇತ್ತು. ದೇವ್ರ ದಯದಿಂದ ಮದುವೆ ಆಯಿತು ಅಂತ ಅಂದ್ಕೊಂಡೆ. ಆದರೆ ಈಗ ಇನ್ನೊಂಥರ ಸಮಸ್ಯೆ ಕಣೆ. ಏನು ಹೇಳೋದೇಳು? ಯಾಕಮ್ಮ, ಅಂಥದ್ದೇನಾಯಿತು? ನೀರಜನ್ನು ತುಂಬ ಒಳ್ಳೆ ಹುಡುಗಿ ಅಂತ ಅನ್ನಿಸ್ತಾಳಪ್ಪ. 2 ದಿನ ಇದ್ದಾಗ ಅವಳು ತುಂಬ ಒಳ್ಳೆಯವಳು ಅಂತಲೇ ಅನ್ಸೋದು. ಇಲ್ಲಿ 4 ದಿನ ಇದ್ದು ನೋಡಬೇಕು ಯಾರ್ಯಾರು ಹಿಂಗೆ ಅಂತ. ಏನಾಯ್ತಮ್ಮ? ಅಂಥದ್ದೇನು ಮಾಡಿದ್ಲು? ನಿನ್ನ ಹತ್ರ ಸರಿಯಾಗಿ ಮಾತಾಡಲ್ವಾ? ಅಯ್ಯೋ ಸುಹಾಸಿನಿ, ನೀನ್ ತಲೆ ಕೆಡಿಸ್ಕೋಬೇಡ ಕಣೆ. ಅವಳು ಕಾಫಿ ಕೈ ಕೊಡ್ಲಿಲ್ಲ ಅಂತ ಒಂದಿನ ಬೇಜಾರು.
ಊಟಕ್ಕೆ ಅವಳು ಸರಿಯಾಗಿ ಬಡಿಸಿಲ್ಲ ಅಂತ ಇನ್ನೊಂದು ದಿನ, ಹೊರಗೆಲ್ಲ ಹೋಗ್ಬೇಕಾದ್ರೆ ನಮ್ಗೆ ಹೇಳಿ ಹೋಗಿಲ್ಲ ಅಂತ ಮತ್ತೊಂದು ದಿನ. ಇಂಥದ್ದೇ ಕಣೆ ಇವಳ್ದು. ನನಗಂತೂ ಯಾರಿಗೆ ಬುದ್ಧಿ ಹೇಳೋದು ಅಂತ ಆಗ್ಬಿಟ್ಟಿದೆ. ಸುಧನ್ವನು ಈ ನಡುವೆ ಅದೇ ಥರ ಮಾಡ್ತಾನೆ ಕಣೆ. ಏನೋ ಹೇಳಿದ್ರು ಕಿವಿಗೆ ಹಾಕೊಳ್ಳಲ್ಲ. ತಾನು ತನ್ನ ಹೆಂಡತಿ ತನ್ನ ಮಗು ತಂದೆಯ ಪ್ರಪಂಚ ಅನ್ನೋ ಹಾಗಿರ್ತಾನೆ. ಒಟ್ನಲ್ಲಿ ಮನೆಯಲ್ಲಿ ಈಗ ಸದ್ಯಕ್ಕೆ 5 ಜನ ಇದ್ದೀವಿ, 5 ದಿಕ್ಕು ಅಂತ ಹೇಳ್ಬೋದು. ನೀನು ಹೇಳ್ತೀಯಲ್ಲ ಸುಹಾಸಿನಿ, ನೀನು ಬರ್ತೀಯಾ ಅಂತ ಗೊತ್ತು. ನೀನು ಬಂದು ಇಷ್ಟು ಹೊತ್ತಾಯ್ತು, ಇನ್ನೂ ಬಂದಿದ್ದಾಳಾ ನೋಡು. ಅಮ್ಮ, ಅವಳಿಗೆ ಪುಟ್ಟ ಮಗು ಇದೆಯಲ್ಲ, ಆ ಮಗು ಎದ್ದಿದೆಯೋ ಇಲ್ಲ ಮಲಗಿಸ್ತಾ ಇದ್ದಾಳೋ ಏನು ಮಾಡ್ತಿದ್ದಾಳೋ, ಇರು ಬರ್ತಾಳೆ. ನಾನೇ ನೋಡೋಗ್ತೀನಾ, ಇನ್ನು 4 ದಿನ ಇಲ್ಲೇ ಇರ್ತೀನಿ ತಾನೆ. ಹೀಗೆ ಹೀಗೆ ಕಣೆ ಸುಹಾಸಿನಿ, ಒಟ್ಟು ಏನಾದ್ರೂ ಒಂದು ಕೊರಗ್ಬೇಕು ಇವಳಿಗೆ. ಮತ್ತೆ ಅಮ್ಮ, ಏನು ಅಡುಗೆ ಮಾಡಿದ್ದೀರಾ ಇವತ್ತು? ಅಡುಗೆ ಅದೇನು ಮಾಡಿದಾಳೋ ನಂಗೆ ಗೊತ್ತಿಲ್ಲ ಕಣೆ. ನಾನು ಮಾತ್ರ ನಿಂಗಿಷ್ಟ ಅಂತ ಬದನೆಕಾಯಿ ಬಜ್ಜಿ ಮಾಡಿದೆ. ಅದೇ ಒಲೆ ಮೇಲೆ ಸುಟ್ಟು ಬಜ್ಜಿ ಮಾಡಿದ್ರೆ ನಿಂಗೆ ತುಂಬ ಇಷ್ಟ ಅಲ್ವಾ, ಅದನ್ನು ಮಾಡಿಟ್ಟಿದ್ದೀನಿ. ಅಂದರೆ ನನಗೆ ಮುಂಚಿನ ಥರ ಇಳಿಗೆ ಮನೆ ಮೇಲೆ ಕೂತ್ಕೊಂಡು ಈರುಳ್ಳಿ ಹೆಚ್ಚಕ್ಕೆ ಕಾಯಿ ತುರಿಯೋಕ್ಕೆಲ್ಲ ಆಗಲ್ಲ ಕಣೆ. ಅದನ್ನೆಲ್ಲ ಅವಳು ಮಾಡಿಕೊಟ್ಲು. ನಿಂತ್ಕೊಂಡು ಬದನೆಕಾಯಿ ಸುಟ್ಟು ಸಿಪ್ಪೆ ಎಲ್ಲ ತೆಗೆದು ಬಜ್ಜಿ ಒಂದು ಮಾಡಿಟ್ಟೆ. ಇನ್ನು ಅವಳದೇನು ಮಾಡ್ತಾಳೋ ಗೊತ್ತಿಲ್ಲ ಕಣೆ ನನಗೆ. ನನಗಂತೂ ಈಗ ಅಡುಗೆ ಮನೆಗೆ ಹೋಗೋಕ್ಕೆ ಬೇಜಾರು ಕಣೆ ಸುಹಾಸಿನಿ. ಎದ್ದರೆ ಕಾಲು ನೋವು, ಕೂತ್ಕೊಂಡ್ರೆ ಸೊಂಟ ನೋವು ಅನ್ನೋ ಹಾಗಾಗಿದೆ ಕಣೆ. ಏನೋ ಒಂಥರ ಬೇಜಾರು ಕಣೆ. ಏನು ಗೊತ್ತಾ, ಮನಸ್ಸು ಸರಿ ಇದ್ದರೆ ಮೈಯು ಹಗೂರವಾಗಿರುತ್ತೆ, ಕೆಲಸ ಮಾಡೋಣ ಅಂತ ಅನಿಸುತ್ತೆ. ಮನಸ್ಸಿಗೂ ಬೇಜಾರು ಕಣೆ, ಏನು ಬೇಡ ಅನಿಸ್ಬಿಟ್ಟಿದೆ. ನಾನು ಈ ನಡುವೆ ಅಡುಗೆ ಮನೆಗೆ ಸರಿಯಾಗಿ ಹೋಗೋದೇ ಇಲ್ಲ ಕಣೆ. ಇವತ್ತು ನೀನು ಬಂದಿದ್ಯಾ ಅಂತ ಬದನೆಕಾಯಿ ಬಜ್ಜಿ ಒಂದು ಮಾಡಿಟ್ಟೆ. ಇನ್ನು ಏನು ಹೇಳೋದು ಹೇಳು. ಇರಲಿ ಬಿಡಮ್ಮ, ನಿನಗೆ ಗೊತ್ತಲ್ಲ ನನಗೆ ಅದು ಆಗಲ್ಲ ಇದಾಗಲ್ಲ ಅಂಥದ್ದೇನು ಇಲ್ವಲ್ಲ. ಏನೋ ಒಂದು ಊಟ ಟೈಮಿಗೊಂದು ಊಟ ಆದರೆ ಆಯಿತು ಬಿಡು. ಮತ್ತೆ ಅಪ್ಪ, ನೀವು ಈ ನಡುವೆ ಎಲ್ಲಿಗೂ ಹೋಗಿಲ್ವಾ? ಈ ನಡುವೆನೇ ಜಾಸ್ತಿ ಹೋಗ್ತಾ ಇರೋದು ಕಣೆ. ಮೊನ್ನೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪಿಕ್ನಿಕ್ ಹೋಗಿದ್ವಿ. ಇಲ್ಲೇ ಒಂದು ಫಾಲ್ಸ್ ಇದೆ ನೋಡು, ಅಲ್ಲಿ ಹೋಗಿದ್ವಿ. ಒಂಥರ ಮಜಾ ಆಯಿತು ಕಣೆ, ಹೋಗಿ ಬಂದ್ವಿ. ಮತ್ತೆ ನೀವಿಬ್ರು ವಾಕಿಂಗ್ ಮಾಡ್ತಿದ್ದೀರೋ ಇಲ್ವೋ? ನಾನು ಮಾಡ್ತೀನಪ್ಪ, ಪ್ರತಿದಿನ ವಾಕಿಂಗ್ ಹೋಗ್ತೀನಿ. ನನಗಂತೂ ಈ ಮನೇಲಿ ತಲೆ ಚಿಟ್ಟು ಹಿಡ್ದೋಗುತ್ತೆ. ಯಾವಾಗ ಸಂಜೆ ಆಗುತ್ತೋ ಯಾವಾಗ ವಾಕಿಂಗ್ ಹೋಗ್ತೀನೋ ಅಂತ ಅನಿಸ್ಬಿಡುತ್ತೆ. ನಾನು ಸಾಮಾನ್ಯ 4:30 ಮನೆಯಿಂದ ಹೊರಗೆ ಬೀಳ್ತೀನಿ. ಒಂದು 7:30 ಹಾಗೆ ಬರ್ತೀನಿ. ಅಮ್ಮ ನೀನು? ವಾಕಿಂಗ್ ಗೀಕಿಂಗ್ ಎಲ್ಲ ಏನು ಮಾಡಲ್ಲ ಕಣೆ, ಸುಮ್ಮನೆ ಸುಳ್ಳು ಯಾಕೆ ಹೇಳಿ. ಹೇಳಿದ್ನಲ್ಲ, ಕೂತ್ರೆ ಸೊಂಟ ಎಲ್ಲ ನೋವು ಕಣೆ, ಕಾಲು ನೋವು. ಹೆಂಗೆ ವಾಕಿಂಗ್ ಮಾಡೋದು ಹೇಳು? ಈ ವಯಸ್ಸಲ್ಲಿ ವಾಕಿಂಗ್ ಮಾಡಬೇಕಮ್ಮ. ವಾಕಿಂಗ್ ಮಾಡಬೇಕು ಅಂತ ನನಗೂ ಗೊತ್ತು. ಆದರೆ ಕೈ ಕಾಲು ಸೋತೋದಾಗ ಏನು ಮಾಡೋದು? ಅಷ್ಟೊತ್ತಿಗೆ ನೀರಜ ಬರ್ತಾಳೆ. ಅತ್ತಿಗೆ ಚೆನ್ನಾಗಿದ್ದೀರಾ? ಹೋ ನೀರಜ, ನಾನು ಚೆನ್ನಾಗಿದ್ದೀನಿ ಕಣೆ. ನೀನು ಹೇಗಿದ್ದೀಯಾ? ಪಾಪು ಎದ್ದಿದ್ದಾನೋ ಮಲಗಿದ್ದಾನ? ನಾನು ಚೆನ್ನಾಗಿದ್ದೀನಿ ಅದಕ್ಕೆ. ಪಾಪು ಇವಾಗ ತಾನೇ ಮಲ್ಕೊಂಡ. ತುಂಬಾ ಹಠ ಮಾಡ್ತಾ ಇದ್ದ. ಅದೇ ಸ್ನಾನ ಮಾಡಿಸ್ಬೇಕಾದ್ರೆ ಮಕ್ಕಳೆಲ್ಲ ಹಠ ಮಾಡ್ತಾರಲ್ಲ, ಹಠ ಮಾಡ್ತಿದ್ದ. ಹಾಗೂ ಹೀಗೂ ಮಾಡಿ ಮಲಗಿಸ್ದೆ. ಇನ್ನೊಂದು ಅರ್ಧ 1 ಗಂಟೆ ಮಲಗ್ಬೋದೋ ಏನೋ. ಈ ನಡುವೆ ಅವನಿಗೆ ನಿದ್ರೆ ತುಂಬ ಕಡಿಮೆ ಆಗಿದೆ. ಮಕ್ಕಳೇ ಹಾಗೆ, ಬೆಳೀತಾ ಬೆಳೀತಾ ಅವ್ರಿಗೆ ನಿದ್ರೆ ಕಡಿಮೆ ಆಗತ್ತೆ. ಆಟದಲ್ಲಿ ಜಾಸ್ತಿ ಇಂಟ್ರೆಸ್ಟು, ತಂಟೆ ತಕರಾರು ಮಾಡ್ತಾನೇ ಇರ್ತಾರೆ. ಇನ್ನೊಂದು 5-6 ವರ್ಷ ನಿನಗೆ ಈ ಗೋಳ್ ತಪ್ಪಿದ್ದಲ್ಲ. ಆಮೇಲೆ ಸ್ಕೂಲಿಗೆ ಹೋಗ್ತಾರಲ್ಲ, ಆಮೇಲೆ ಸ್ವಲ್ಪ ಫ್ರೀ ಆಗತ್ತೆ. ಹೌದು ಅತ್ತಿಗೆ. ಅವಳ ಜೊತೆಗೆ ಹಾಗೇ ಮಾತಾಡ್ಕೊಂಡು ನಿಂತಿದ್ಯಲ್ಲ ನೀರಜ, ಅವಳಿಗೆ ಕುಡಿಯೋಕ್ಕೆ ಏನಾದರೂ ತಂದ್ಕೊಡ್ಬೇಕು ಅಂತ ಅನ್ಸಲ್ವ ನಿನಗೆ? ಹಾಂ ತಂದ್ಕೊಡ್ತೀನತ್ತೆ. ಬರೀ ಅವಳಿಗೆ ಮಾತ್ರ ಅಲ್ಲ, ನಮ್ಮಿಬ್ರಿಗೂ ತಗೊಂಡ್ ಬಾ. ಹಾಗೆ ತಿನ್ನಕ್ಕೇನಾದ್ರೂ ತಗೊಂಡ್ ಬಾ. ಇನ್ನೂ 11:30 ಅಲ್ಲ. ಅದೇ ನಿನ್ನೆ ಸುಧನ್ವ ತಂದಿದ್ನಲ್ಲ ಚಿಪ್ಸು, ಅದನ್ನ ತಂದ್ಕೊಡು. ಬರೀ ನಮ್ಗಳಿಗೆ ಮಾತ್ರ ಅಲ್ಲ ನೀರಜ, ನಿನಗೂ ತಗೊಂಡ್ ಬಾ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟೀ ಕುಡಿಯೋಣ. ಸರಿ ಆಯಿತು, ತರ್ತೀನಿ. ನಮ್ಮ ಅತ್ತೆ ವರ್ಷೆ ನೋಡಿದ್ರಾ, ತಮ್ಮ ಮಗಳು ಬಂದಿದ್ದಾಳೆ ಅಂತ ತಾವು ಟೀನೋ ಕಾಫಿನೋ ಮಾಡ್ಕೊಡೋದು ಬಿಟ್ಟು ನನಗೆ ಹೇಳ್ತಾರೆ. ಪರವಾಗಿಲ್ಲ ಹೇಳಿ, ನಾನು ಈ ಮನೆ ಸೊಸೆ ಮಾಡಿಕೊಡ್ಬೇಕು. ಅದನ್ನೊಂಚೂರು ನಯವಾಗಿ ಮಾತಾಡಬಾರ್ದಾ? ಅವರೆದ್ರಿಗೂ ನನಗೆ ಆ ಥರ ಮಾತಾಡಬೇಕಾ?
ಇವ್ರು ಹೀಗೆ ಮಾತಾಡಿದರೆ ಇವ್ರ ಮಗಳು ನನಗೇನು ಗೌರವ ಕೊಡ್ತಾರಾ? ಗೌರವ ಬೇಡ, ನನ್ನ ಇವರೆಲ್ಲರಿಗಿಂತ ಚಿಕ್ಕವಳು, ಪ್ರೀತಿ ತೋರಿಸ್ಬೇಕಲ್ವಾ? ಇವ್ರು ಈ ಥರ ಮಾಡಿದ್ರೆ ಅವರಿಂದ ನನ್ನ ಪ್ರೀತಿನ ನಿರೀಕ್ಷೆ ಮಾಡೋಕ್ಕಾಗತ್ತಾ? ಮಾವ ನೋಡಿದ್ರೆ ಟೀ ಜೊತೆಗೆ ಚಿಪ್ಸ್ ತೊಗೊಂಡು ಬಾ ಅಂತ ಒಂಥರ ಆರ್ಡ್ರ್ ಮಾಡ್ತಾರೆ. ಇವ್ರುಗಳಿಗೆ ಮಾತ್ರ ನಾ ಟೀ ಚಿಪ್ಸ್ ಬೇಕು, ನನಗೆ ಬೇಡವಾ? ಹಾಂ, ನೀನು ತಿಂದ್ಯಾ ಬಿಟ್ಯಾ ಅಂತ ಒಂದು ದಿನನೂ ಕೇಳಲ್ಲ. ಆದರೆ ಅತ್ತಿಗೆ ಹಾಗಲ್ಲ, ನೀನು ತೊಗೊಂಡು ಬಾ, ನೀನು ನಮ್ಮ ಜೊತೆ ಕೂತ್ಕೋ ಅಂದರು. ಅಂದರೆ ಅತ್ತಿಗೆ ಇವ್ರುಗಳ ಥರ ಅಲ್ವಾ? ಇವ್ರು ಹೇಳಿದ ನಿಜಾನಾ ನಮ್ಮ ಅಕ್ಕ ತುಂಬ ಒಳ್ಳೆಯವರು ಅಂತ? ದೇವ್ರೇ, ಅವರು ಒಳ್ಳೆಯವರು ಆದರೆ ಸಾಕು, ನಾನು ಅವರಿಂದ ಬೇರೆ ಏನೂ ನಿರೀಕ್ಷೆ ಮಾಡಲ್ಲ. ನನ್ನ ಕಷ್ಟ ಅವ್ರು ಅರ್ಥ ಮಾಡಿಕೊಂಡ್ರೆ ಸಾಕು. ಅವ್ರನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ. ಅವರು ಸ್ವಲ್ಪ ಒಳ್ಳೆಯವರು ಅಂತ ಅನಿಸಿದರೆ ಹೇಗಾದರೂ ಮಾಡಿ ನನ್ನ ಕಷ್ಟ ಇವರಿಗೆ ಹೇಳ್ಕೋಬೇಕು. ಅವ್ರ ಹತ್ರ ಹೇಳ್ಕೊಂಡು ಅವ್ರ ಅಮ್ಮಂಗೆ, ಅಪ್ಪಂಗೆ ಮತ್ತು ಅವರ ತಮ್ಮಂಗೆ 3 ಜನಕ್ಕೂ ಸ್ವಲ್ಪ ಬುದ್ಧಿವಾದ ಹೇಳಿ ಅಂತ ಹೇಳಬೇಕು. ನೋಡೋಣ. ಮೊದಲು ನಾನು ಅತ್ತಿಗೆನ ಇಂಪ್ರೆಸ್ ಮಾಡಬೇಕು. ಈರುಳ್ಳಿ ಪಕೋಡ ಮಾಡ್ತೀನಿ, ಬೇಗನೂ ಆಗುತ್ತೆ, ರುಚಿಯಾಗೂ ಇರುತ್ತೆ, ಅತ್ತಿಗೆಗೂ ಇಷ್ಟ ಆಗತ್ತೆ. ಹೌದು, ಮೊನ್ನೆ ಅತ್ತೆ ಹೇಳ್ತಾಯಿದ್ರು ನಮ್ಮ ಸುಹಾಸಿನಿಗೆ ಪಕೋಡ ಇಷ್ಟ ಅಂತ. ಹೌದು, ಈರುಳ್ಳಿ ಪಕೋಡ ಮಾಡಿ ಅತ್ತಿಗೆ ಇಂಪ್ರೆಸ್ ಮಾಡಿ ಎಲ್ಲದನ್ನು ಹೇಳ್ಕೋಬೇಕು. ನೋಡೋಣ, ಮೊದಲು ಅವರನ್ನು ಅಬ್ಸರ್ವ್ ಮಾಡ್ಕೋತೀನಿ. ಅಪ್ಪ ದೇವರೇ, ನಮ್ಮ ಅತ್ತೆಗೆ, ಮಾವಂಗೆ ಮತ್ತು ನನ್ನ ಗಂಡಂಗೆ 3 ಜನಕ್ಕೆ ಒಂದು ಒಳ್ಳೆ ಬುದ್ಧಿ ಬಂದರೆ ಸಾಕು. ಇಷ್ಟು ಬಿಟ್ಟರೆ ನನಗೆ ಜೀವನದಲ್ಲಿ ಏನೂ ನಿರೀಕ್ಷೆ ಇಲ್ಲಪ್ಪ. ಹಾಂ, ಈರುಳ್ಳಿ ಇದೆ, ಹಸಿಮೆಣಸಿನ್ಕಾಯಿ ಇದೆ. ಹಾಂ, ನಿನ್ನೆ ತಾನೇ ಕಡಲೆ ಹಿಟ್ಟು ತರಿಸಿದ್ದೆ, ಪಕೋಡ ಮಾಡೇ ಬಿಡ್ತೀನಿ. ಒಂದು ಕಡೆ ಟೀಗೆ ಇಡ್ತೀನಿ, ಒಂದು ಕಡೆ ಪಕೋಡ ಮಾಡ್ತೀನಿ. ಇವರೆಲ್ಲರ ಮನದ ನಿರೀಕ್ಷೆಗಳನ್ನು ಸುಹಾಸಿನಿ ಪೂರೈಸ್ತಾಳ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಕತೆ ಸ್ವಲ್ಪನಾದರೂ ಇಷ್ಟ ಆದರೆ ಗೊತ್ತಲ್ವಾ? ಹೆಬ್ಬೆರಳೆತ್ತಿ ಲೈಕ್ ಒತ್ತಿ, ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.